ಹೆಂಡ್ತಿ ಇದ್ದಾರೆ, ಮಗಳಿದ್ದಾರೆ. ಹಾಂ ಮಗಳಿದ್ದಾಳೆ. ಮತ್ತು ನಿಮ್ಮನ್ನ ಯಾಕೆ ಆಶ್ರಮಕ್ಕೆ ಹೋಗುವಂತಾರ್ರಿ? ಅದೇನೋ ಅವನು ನಮ್ಮ ಹಳೆಯ ಸರಿ ಇಲ್ಲ ಅವನು. ಅಳಿಯ ಸರಿ ಇಲ್ವಾ ಅಥವಾ ನೀವು ಸರಿ ಇಲ್ವಾ? ಬಂಗಾರದ ಅಂಗಡಿ ಓನರ್ ಪರಿಸ್ಥಿತಿ ಆಶ್ರಮಕ್ಕೆ ಸೇರ್ಬೇಕಾ? ಹಾಂ ನೋಡಿ ಏನು ನಮ್ಮ ಹಳೆಯ ಇದ್ರೆ ಇರು ಒಳ್ಳೆ ಹೋಗ್ತಾ ಇರು ನನ್ನ ಮಗನೇ ಹಿಂಗೆ ಮಾತಾಡೋದು ಸಂಜೆ ಹೋಯ್ತಲ್ಲ. ಇದೆ ಸರ್. ಹೌದು ಸರ್ ಇದು ನನಗೆ 65 ಇಯರ್ಸ್. ಇದು ಅಲ್ಲಿ ಬರಬೇಕಂತ ಇದ್ದೀನಿ. ಚಂದಾಪುರ ನಮ್ಮದು. ಏನು ಸರ್ ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ? ಇಲ್ಲ ಏನು ಅಮೌಂಟ್ ಏನೋ ಕೊಡಬೇಕಾ ಹೆಂಗೆ ಇದು? ಸರ್ ಇಲ್ಲ, ಆ ಥರದ್ದಲ್ಲ ಇದು. ನೀವು ನಿಮಗೇನು ಮಕ್ಕಳಿಲ್ವಾ? ಹೌದು ಒಬ್ಬಳು ಮಗಳು. ಹಾಂ ನನ್ನ ಹಿಂದಿ ಇದ್ದಾಳೆ. ಹಾಂ ಏನೋ ಸ್ವಲ್ಪ ಏನೋ ಒಂಥರ ಬೇಜಾರಾಯ್ತು ಮೊನ್ನೆ. ಹಾಂ ಸರಿ ಬಂದು ನೀವು ಆಶ್ರಮಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಿದ್ರು. ನನ್ನ ಹೆಂಡತಿ. ಯಾರು? ನನ್ನ ಹೆಂಡತಿನೇ. ಹೆಂಡ್ತಿ ಇದ್ದಾರೆ, ಮಗಳಿದ್ದಾರೆ. ಹಾಂ ಮಗಳಿದ್ದಾಳೆ. ಮತ್ತು ನಿಮ್ಮನ್ನ ಯಾಕೆ ಆಶ್ರಮಕ್ಕೆ ಹೋಗುವಂತಾರ್ರಿ? ಅದೇನೋ ಅವನು ನಮ್ಮ ಹಳೆಯ ಸರಿ ಇಲ್ಲ ಅವನು. ಅಳಿಯ ಸರಿ ಇಲ್ವಾ ಅಥವಾ ನೀವು ಸರಿ ಇಲ್ವಾ? ಇಲ್ಲ ಅಯ್ಯೋ ಅವರು ನನಗೆ 65 ಇಯರ್ಸ್ ಅಂತ ನಾನು ಸರಿ ಹಂಗಲ್ಲ ಇಲ್ವಾ? ಹಂಗಲ್ಲ 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 ಸರ್. ಅದು ಯಾಕೆ ಸರಿ ಇಲ್ಲ ಅಂದರೆ, ಅದೇನು ಈಗ ನಿಮಗೇನಾದರೂ ಚಟಗಳು ಅಥವಾ ಏನಾದರೂ ಇದಾವಾ? ಹಾಂ ಅದೆಲ್ಲ ಏನಿಲ್ಲ. ಓಕೆ, ನೀವೇನು ಕೆಲಸ ಮಾಡ್ತಾಯಿದ್ರಿ? ಏನಿಲ್ಲ ಸರ್. ನಂದು ನೇಟಿವ್ ಪ್ಲೇಸ್ ಹೊಸೂರು ಸರ್ ನಮ್ಮದು. ಅಲ್ಲ ಸರ್, ಹಾಂ ನೀವು ಗಟ್ಟಿ ಇದ್ದಾಗ ಏನು ಕೆಲಸ ಮಾಡ್ತಾಯಿದ್ರಿ? ಇದು ಚಿನ್ನ ಅಂಗಡಿ ಇಟ್ಕೊಂಡಿದ್ದೆ. ಬಂಗಾರದ ಅಂಗಡಿ? ಹಾಂ ಬಂಗಾರ ಅಂಗಡಿ. ಬಂಗಾರದ ಅಂಗಡಿ ಓನರ್ ಪರಿಸ್ಥಿತಿ ಆಶ್ರಮಕ್ಕೆ ಸೇರ್ಬೇಕಾ? ಹಾಂ ನೋಡಿ ಏನು ಎಲ್ಲ ನಮ್ಮ ಮನೆಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಹಾಂ ನಂದೆಲ್ಲ ಸ್ವಲ್ಪ ಲಾಸ್ ಆಯಿತು. ಹಾಂ ಅದಕ್ಕೆ ಇದೇ ಪ್ರಾಬ್ಲಮ್. ಇವಾಗ ಏನಿಲ್ಲ, ಮಗಳ ಮಗನೇನಲ್ಲಿ 13 ವರ್ಷ ಆಯಿತು ನಾನು ಬಂದಿಲ್ಲ ಚಂದಾಪುರದಲ್ಲಿ. 13 ವರ್ಷದಿಂದ ಏನು ಕೆಲಸ ಮಾಡಿದ್ರಿ? ಏನಿಲ್ಲ, ಸುಮ್ಮನೆ ಮಕ್ಕಳು ನೋಡ್ಕೊಂಡು ಮೊಮ್ಮಕ್ಕಳು ನೋಡ್ಕೊಂಡು ಇರೋದು ಅಷ್ಟೇ. ಸರ್ ಅವಾಗ ದುಡಿಬೋದಾಯ್ತಲ್ಲ ಸರ್, ಅವಾಗ ನಿಮಗೆ 50 ವರ್ಷ ಹಾಂ 52 53 ಇತ್ತು ಅವಾಗ ಬಂದಾಗ. ಅವಾಗಿಂದ ಏನು ದುಡಿಲೇ ಇಲ್ಲ ನೀವು? ಹಾಂ ಹೋಗ್ಬೇಡ ಅಂತಾರೆ, ಎಲ್ಲೆಲ್ಲೂ ಹೋಗ್ಬೇಡ ನೀನು, ಮುಚ್ಕೊಂಡು ಮೊಮ್ಮಕ್ಕಳು ನೋಡಿಕೊಂಡು. ಮತ್ತು ಅವಾಗ ಹೋಗ್ಬೇಡ ಅಂದ್ರೆ ಈಗ ಯಾಕೆ ಹೋಗು ಅಂತಾರೆ? ನೋಡಿ ಸರ್, ಸ್ನಾನ ಮಾಡಿಸೋದು ಇದು ಮಾಡೋದು ಟಿಫನ್ ಮಾಡೋದು. ನನ್ನ ಮಗಳು ಒಂದು ಕೆಲಸನೂ ಮಾಡಲ್ಲ. ಹಾಂ ಒಂದು ಸ್ಪೂನ್ ಕೂಡ ಪಕ್ಕದಲ್ಲಿ ಹಾಕಲ್ಲ. ನನ್ನ ಹೆಂಡತಿನೇ ಮಾಡೋದು ಟಿಫನ್ ಇದೆಲ್ಲ. ಹಾಂ ಮಕ್ಕಳಿಗೆಲ್ಲ ಬೆಳಿಗ್ಗೆಯಿಂದ ನಾನೇ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಡ್ರೆಸ್ ಹಾಕ್ಬಿಟ್ಟು ಸ್ಕೂಲ್ಗೆ ಬಿಡೋದು, ಬ್ಯಾಗ್ ತಗೊಂಡು ಮತ್ತೆ ಕರ್ಕೊಂಡು ಬರೋದು, ಮಧ್ಯಾಹ್ನ ಲಂಚ್ ಕೊಡೋದು. ಅವ್ರ ಈಗ ದೊಡ್ಡವರಾದ್ರಾ? 60 ಇಯರ್ಸ್ ಒಬ್ಬನಿಗೆ ಇವಾಗ PUC ಹೋಗಿದ್ದೇನೆ, ದೊಡ್ಡವನು PUC. ಹಾಂ ಇನ್ನೊಬ್ಬನು 6th ಅವನು. ಈಗ ನಿಮ್ಮ ಅವಶ್ಯಕತೆ ಇಲ್ಲ? ಹಾಂ ಇವಾಗ ನಮ್ಮ ಸ್ವಲ್ಪ ದೊಡ್ಡವ್ರು ಆಯ್ತಲ್ಲ, ಹಾಂ 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 ಅವ್ರು ದೊಡ್ಡವನೇ ಎಲ್ಲ ಅವ್ರಿಗೆ ತಗೊಂಡು ಬರ್ತಾನೆ. ಅದಕ್ಕೆ ಮುಂಚೆ ನಾನು ಹೋಗ್ತಾ ಇದ್ದೆ. ಹಾಂ ಹಾಂ ನಾನೇ ಹೋಗಿ ಪರ್ಚೇಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಹಾಂ ಇವಾಗ ದೊಡ್ಡವರು ಹೋದ್ರೆ ನಮ್ಮ ಅವಶ್ಯಕತೆ ಇಲ್ಲ. ಮೊನ್ನೆಲ್ಲ ಒಂಥರ ಮಾತಾಡೋದು ನಮ್ಮ ಹಳ್ಳಿಯ ಇದ್ರೆ ಇರು ಒಳ್ಳೆ ಹೋಗ್ತಾ ಇರು ನನ್ನ ಮಗನೇ ಹಿಂಗೆ ಮಾತಾಡೋದು ತಂದೆ ವಯಸ್ಸಲ್ಲ. ನನ್ನ ತಂದೆ ಥರ ಅವನಿಗೆ. ಸರ್ ಒಂದು ತಪ್ಪಲ್ಲ, ಒಂದು ನಿಮಿಷ ಹೋಗ್ತಾ ಇರಲ್ಲ ಸರ್, ಒಂದು ನಿಮಿಷ. ಅವನು ತಪ್ಪಲ್ಲ, ಹಾಂ ನಿಮ್ದು ಮೇಜರ್ ತಪ್ಪು. ಯಾಕೆ ಅಂತಂದ್ರೆ ನಾವು ಗಟ್ಟಿ ಇದ್ದಾಗ ನಾವೇನು ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬರ ಮನೆಗೆ ಹೋಗಾದ್ರೆ ಅದು ಕಾಮನ್ ಸರ್. ಅದು ಹೌದು, ಎಲ್ಲರೂ ಹೋಗಿದ್ದಾರೆ ಸರ್ ನಮ್ಮೂರಲ್ಲೇ. ನೀನು ಮಗಳ ಮನೆಗೆ ಏನಿಗೆ ಹೋಗುದೆ? ಫಸ್ಟ್ ನಿನ್ನ ಮಗ ಇದ್ರೆ ಪರವಾಗಿಲ್ಲ, ಮಗಳ ಮನೆಗೆ ಏನಿಗೆ ಹೋಗಿದ್ರೆ ನೀನು? ಎಲ್ಲರೂ ಅದೇ ಅವಾಗ ಬುದ್ಧಿ ಇಲ್ಲ ನನಗೆ. ಏನೋ ಮೊಮ್ಮಕ್ಕಳು ತುಂಬ ಚೆನ್ನಾಗಿದೆ ನನ್ನ ಮೊಮ್ಮಕ್ಕಳು. ಈಗ ನಿಮ್ಮ ಮೊಮ್ಮಕ್ಕಳು ಹೋಗ್ಲಿ, ನಿಮ್ಮ ಮೊಮ್ಮಕ್ಕಳು ನಿಮ್ಮನ್ನ ಪ್ರೀತಿಸಲ್ವಾ? ಹಾಂ ಅದೆಲ್ಲ ಇಲ್ಲ, ಫಸ್ಟ್ ಕ್ಲಾಸ್ ಅವರು. ತಾತ ಅಂದರೆ ಅವ್ರ ಪ್ರಾಣನೇ. ಮತ್ತೆ ಏನು ಮಾಡೋದು ಹೇಳಿ? ನನ್ನ ಹೆಂಡತಿ ಬೇಡ, ನಿನ್ನ ಮನೆಗೆ ಬರಬೇಡ, ನೀ ಯಾವ ಆಶ್ರಮಲ್ಲಿ ಸೇರ್ಕೋಬೇಡು. ಯಾಕೆ ಹೆಂಡ್ತಿ ಯಾಕೆ ಹೇಳ್ತಾರ ಆ ಥರ? ಅದೇ ಏನಾದ್ರು ಪ್ರಾಬ್ಲಮ್ ಬರ್ತಾ ಇರ್ತಲ್ಲ. ಅದು ನಮ್ಮಳೆ ಸರಿಯಲ್ಲ ಅವಳು. ಅವ್ರು ಮಾತಾಡಿದ್ರೆ ಉಳಿಯೋಕೋ ಬರ್ತಾರೆ. ಸ್ವಲ್ಪ ಮಾತಾಡಬಾರ್ದು ಅವನ ಹತ್ರ. ಏನಪ್ಪ ಅದೇನು ಇದೇನಂದ್ರೆ ನಿನಗೇನು ಅದೆಲ್ಲ ಅಂತಾನೆ. ಸರ್ ನೀವು ಊರಲ್ಲಿ ಏನು ಮಾಡ್ಕೊಳ್ಳಿಲ್ವಾ ಅವಾಗ? ಹ್ಞೂ ಇಲ್ಲ ಸರ್, ಏನಿಲ್ಲ. ಪ್ರಾಪರ್ಟಿ ಇತ್ತು, ಅದೆಲ್ಲ 1999 ಒಂದು ಸೇಲ್ಸ್ ಮಾಡಿಬಿಟ್ಟೆ. 2000 ಒಂದು ಸೇಲ್ಸ್ ಮಾಡಿಬಿಟ್ಟೆ. ಸರ್ ಹೆಂಡತಿಗೆ ಇದೆ ಮಗಳಿಗೆ ಮದುವೆಗೆ ಅದೇ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಖರ್ಚು. ಚಿಕ್ಕದಾಗ ಅಂಗಡಿ ಇಟ್ಕೊಂಡಿದ್ದೆ ನಾನು. ಸುಮ್ಗೆ ಸಿಲ್ವರ್ ಜಾಸ್ತಿ, ಚಿನ್ನ ಕಡಿಮೆ. ಸಿಲ್ವರ್ ಒಂದು 10 kg ಹಾಕೊಂಡು ಆರಾಮಾಗಿದೆ. ಇವಾಗ ಬಂದು ಅದೇ ಮೊಮ್ಮಗಳಿಗೆ ಇದೆ ಡೆಲಿವರಿ ಆಯಿತು ನನ್ನ ಮಗಳಿಗೆ. ನೋಡ್ಕೊಳ್ಳೋಣ ಹಿಂಗೆ ಬಂದೆ. ಸುಮ್ಗೆ ಒಂದು 6 ತಿಂಗಳ 1 ವರ್ಷನಂತ. ಅವರು ಬೇಡ ಬೇಡ ನೀನು ಇಲ್ಲೇ ಬಿಡು ಆರಾಮಾಗಿ ಅಂತ ಹೇಳಿದ್ರು. ಈಗ ಆಯ್ತು, ಈಗ ನಿಮ್ಮ ಮಗಳನ್ನ ಕೇಳಿದ್ರೆ ಆಶ್ರಮಕ್ಕೆ ಹೋಗ್ತೀನಿ ಅಂತ? ಹಾಂ
ಏನಂದ್ರು? ಹೋಗಿ ಅಂತಾರೆ. ಓಕೆ, ಒಂದು ಫೋನ್ ಮಾಡಿಸಿ ನನಗೆ. ಇಲ್ಲ ಸರ್, ಅವ್ರ ಮನೇಲಿಲ್ಲ, ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿದ್ದೀನಿ. ಒಂದು 5-6 ಡೇಸಿಂದ. ಬಿಟ್ಟು ಬಂದ್ಬಿಟ್ಟಿದ್ದೀರಾ ಆಗಲೇ? ಹಾಂ, ಒಂದು ವಾರ ಆಯಿತು. ಹ್ಞೂ. ಅವರು ಮಿಸ್ಸಸ್ ಎಲ್ಲ ಇದು ಊರಿಗೆ ಹೋಗಿದ್ದಾರೆ. ಅವ್ರಿಗೆ ನಾಳೆ 2 ಡೇಸಲ್ಲಿ ಬರ್ತಾರೆ. ಈಗ ಆಧಾರ್ ಕಾರ್ಡ್ ಎಲ್ಲಿದೆ ನಿಮ್ಮದು? ನಮ್ಮದು ಹೊಸೂರಿದೆ, ತಮಿಳ್ನಾಡ್ದು. ಹೊಸೂರಿಗೆ ಹೋಗಿ ಹಾಂ, ಆ ಸ್ಟೇಷನ್ ಯಾವುದಿದೆ ಅದಕ್ಕೆ ಹೋಗಿ ಒಂದು ಲೆಟರ್ ತಗೊಂಬನ್ನಿ. ಹೊಸೂರು ಸ್ಟೇಷನ್ಗೆ ಹೋಗ್ಬೇಕಾ? ಹೌದು, ನಿಮ್ಮ ಆಧಾರ್ ಕಾರ್ಡ್ ಇರೋದು ಹೊಸೂರು ತಾನೇ? ಹೌದು. ಅಲ್ಲಿ ಲೆಟರ್ ಬೇಕೇ ಬೇಕು ನಮಗೆ. ಏನಂತ ಬರೀಬೇಕು ಸರ್? ಈ ಥರ ಇವರಿಗೆ ಗಂಡು ಮಕ್ಳು ಯಾರು ಇಲ್ಲ, ಹಾಂ ಇವರು ಈ ಥರ ಏನು ಆಸ್ತಿ ಇರಲ್ಲ ಅಂತ ಬರ್ಕೊಡ್ತಾರೆ. ಹಾಂ ತಗೊಂಬನ್ನಿ, ನಾನು ಸೇರಿಸ್ಕೊಳ್ತೀನಿ. ಓಕೆನಾ? ಹಾಂ, ಸರಿ ಸರ್. ಏನು ಇದು ಅಮೌಂಟ್ ಏನು ಕೊಡಬೇಕು? ಇಲ್ಲ ಸರ್, ಇಲ್ಲ. ನಿಮ್ಗೆ ಎಲ್ಲಿಂದ ಬರುತ್ತೆ ಸರ್ ಅಮೌಂಟ್ ಕೊಡೋಕ್ಕೀಗ? ನಾನು ಏನೂ ಇಲ್ಲ, ನನ್ನ ಮತ್ತೆ ಹತ್ರ ಫ್ರೀ ಆಫ್ ಬರೋ ಕಾಸ್ಟ್. ಬಸ್ ಚಾರ್ಜ್ ಒಂದಿದೆ ಬರೋದಕ್ಕೆ. ಸಾಕು, ಬನ್ನಿ. ಊಟ ನೀರು ನಾನು ಇನ್ನೊಂದು ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಯಾರನ್ನೂ ಏನು ಕಳೆಯಲ್ಲ ಸರ್. ನಾನು ಆದರೆ ನಾನು ಹೆಲ್ಪ್ ಮಾಡ್ತೀನಿ. ನಾನು 1 ಪೈಸೆ ಯಾರಿಗೂ ತಿಂದಿಲ್ಲ, ಏನೂ ಮಾಡಲಿಲ್ಲ. ಹೊಸೂರಲ್ಲಿ ಇವಾಗ ಹೋದ್ರೆ ಮರ್ಯಾದೆ ಇದೆ. 1 ರೂಪಾಯಿ ತಿಂದಿದ್ದೀರಿ ಅಂತೆ, ಅದು ದೇವರೇ ಇದೆ. ಹಾಗೆ ತೊಂದರೆ ಇಲ್ಲ, ಬನ್ನಿ ಸರ್ ನೀವು. ಓಕೆನಾ? ಸರಿ, ನಾಳೆ ಫೋನ್ ಮಾಡೋ ಸರ್. ಬನ್ನಿ ಸರ್, ಬನ್ನಿ ಸರ್. ಹಾಂ ಸರ್, ನಿಮ್ಮ ಹೆಸರು? ಜಯರಾಜು ಸರ್. ಜಯರಾಜನಾ? ಹ್ಞೂ ಸರ್. ಓಕೆ ಥ್ಯಾಂಕ್ಸ್ ಸರ್. ಅದು ಮಲ್ಲೇಶ್ವರಂ ಕಡೆ ಹೋಗ್ಬೇಕಾ ಸರ್ ಇದು? ಇಲ್ಲ, ರಾಜ್ಕುಮಾರ್ ಸಮಾಧಿಯಿಂದ ಈ ಕಡೆಗೆ. ಎಲ್ಲಿ ಬರ್ತದೆ? ನೀವು ಇರೋದಲ್ಲಿ ಬೆಂಗಳೂರಲ್ಲಿ ಎಲ್ಲಿದ್ರಿ? ನಾನು ಬೆಂಗಳೂರಲ್ಲಿಲ್ಲ, ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಅಲ್ಲಿಂದ ಸೀದಾ ನೀವು ಹಾಂ ಪೀಣ್ಯ ಗೊತ್ತಲ್ವಾ? ಹಾಂ, ಪೀಣ್ಯ ಗೊತ್ತು. ಹಾಂ ಪೀಣ್ಯಕ್ಕೆ ಹೋಗೋ ರೋಡಲ್ಲಿ ಲಗ್ಗೇರಿ ಅಂತ ಬರುತ್ತೆ. ಹಾಂ ಸರಿ, ಅಲ್ಲಿದೆ, ಬನ್ನಿ ಸರ್. ಓಕೆನಾ? ಹಾಂ ಓಕೆ ಸರ್. ಓಕೆ ಓಕೆ. ತುಂಬ ಥ್ಯಾಂಕ್ಸ್ ಸರ್. ಇರಲಿ ಸರ್, ಇಲ್ಲಿ ಬನ್ನಿ ಸರ್, ಸರ್, ಬನ್ನಿ. ಅಮೌಂಟ್ ಏನು ಕಟ್ಟಂಗಿಲ್ಲ ತಾನೇ? ಇಲ್ಲ ಸರ್, ಫ್ರೀ ಇದು. ಸರಿ, ಫುಡ್ಡು ಗಿಡ್ಡೆಲ್ಲ 2 ಟೈಮ್ಸ್ 3 ಟೈಮ್ಸ್ ಸರ್? 3 ಟೈಮ್ಸ್ ಕೊಡ್ತೀವಿ ಸರ್. ಹಾಂ ಸರಿ. ಮಾತ್ರೆ ಗೀತ್ರೆ ಎಲ್ಲ ಕೊಡ್ತೀವಿ ಸರ್. ಹಾಂ ಸರಿ ಸರ್. ಓಕೆ ಸರ್. ಓಕೆ, ಆಯಿತು. ತುಂಬ ಥ್ಯಾಂಕ್ಸ್ ಸರ್. ಇರಲಿ, ಬನ್ನಿ ಬನ್ನಿ ಸರ್. ಜಯರಾಜ ನಿಮ್ಮ ಹತ್ರ? ಹ್ಞೂ ಸರ್, ಜಯರಾಜ್ ನಾಯ್ಡು ಅಂತೇಳಿ.